ಅತ್ತೆ ಅಡ್ಗೆ ಮನೆ ತಿಂಗಳಿದ್ದು ದಿನಸಿ ಐಟಮ್ ಎಲ್ಲ ಬಂದದೆ. ಆಯ್ತವ ಸರಿ. ಅಮ್ಮಮ್ಮ ಏನು ಆರಾಮಾಗಿ ಕೂತ್ಕೊಂಡ್ಬಿಟ್ಟೆ? ಅಯ್ಯ ಕೂತ್ಗಳದೆ ನಾನು ಇನ್ನೇನ್ಲ ಮಾಡ್ಬೇಕಾಗಿತ್ತು? ಇವತ್ತು ಪೂಜೆ ಮಾಡಿ ನಿನ್ನ ಕರೆಸ್ಕೊಂಡಿದ್ ಕಾರಣ ಏನೋ? ಅವ್ವ ತಾಯಿ, ನನ್ನ ಮಗ ಮೊದ್ಲೇ ಕಿತ್ತ ಎಲೆಕ್ಷನ್ ನಿಂತ್ಕೊತವ್ನೆ. ಕಾಲದಿಂದಲೂ ನಾವು ನಿನ್ನೆ ನಂಬ್ಕೊಂಡು ಬಂದಿದೀವಿ. ಈಗ್ಲೂ ಆಟೆಯ ನೀ ನನ್ ಜೊತೆಗಿದೀಯ ಅಂತ ನನ್ನ ಮಗ ಎಲೆಕ್ಷನ್ಗೆ ಅರ್ಜಿ ಕೊಡಕ್ ಹೊಂಟವ್ನೆ. ಅದಕ್ಕೆ ಅವನು ಮುಂದುವರಿಬೇಕು ಬ್ಯಾಡವೋ ಅಂತ ನೀನೇ ಧೈರ್ಯ ಕೊಡ್ಬೇಕು ತಾಯಿ, ನೀನೇ ಧೈರ್ಯ ಕೊಡ್ಬೇಕು. ತಾಯಿ, ಅಪ್ಪ ಈ ಬಾರಿ ಎಲೆಕ್ಷನ್ ಗೆದ್ದು ಮಂತ್ರಿ ಆಗ್ಬೇಕು ಅಂತ ಸಾನೆ ಆಸೆ ಇಟ್ಕೊಂಡಿವ್ನಿ. ಈಗ ನಿನ್ನ ಅಪ್ಪಣೆಗ ಕಾಯ್ತಾ ಇದೀವಿ. ಒಳ್ಳೆ ಕೆಲಸ ಮಾಡಕ್ ಬಂದವ್ರನ್ನ ನಾನ್ ಯಾವತ್ತು ಕೈ ಬಿಡಕ್ಕಿಲ್ಲ. ನೀನ್ ನಂಬಿರೋ ಜನಕ್ಕೆ ಶಕ್ತಿ ಆಗೊಂಟಿದ್ಯಾ ನೋಡು. ಅದ್ರಂತ ಪುಣ್ಯದ ಕೆಲ್ಸ ಮತ್ತೊಂದಿಲ್ಲ. ಇಲ್ಲಿ ಗಂಟ ಹೆಂಗೆ ಸತ್ಯ ನ್ಯಾಯ ಆದಿಲ್ ಹೋಗ್ತಿದ್ಯೋ ಮುಂದಕ್ಕೂ ಅದೇ ಆದಿಲ್ ಹೋಗೋ. ನಾನಿದ್ದೀನಿ. ಅವ ತಾಯಿ, ನೀಟ್ ಧೈರ್ಯ ಕೊಟ್ರೆ ನನಗಷ್ಟೇ ಸಾಕು ಕಣವ್ವ. ನಾನು ಇಟ್ಟು ದಿನ ನಾನು ನ್ಯಾಯ ನೀತಿ ಧರ್ಮದಂಗೆ ನಡ್ಕೊಂಡಿವ್ನಿ. ಇನ್ನು ಮುಂದ್ಬಿಟ್ಟೇನೋ ಹಂಗೆ ನಡ್ಕೋತೀನಿ ತಾಯಿ. ಈ ನಿನ್ ಧರ್ಮನೇ ನಿನ್ ಮನೆ ಮತ್ತೆ ಮನೆಯವ್ರ ತಲೆನ ಕಾಯ್ತಾ ಇರೋದು. ಈಗ್ಲೂ ಬೇಕಾದಷ್ಟು ದುಷ್ಟಶಕ್ತಿಗಳು ನಿನ್ನ ಮಟ್ಟ ಹಾಕ್ಬೇಕು ಅಂತ ಒಳ್ಳೊಳ್ಗೆ ಮತ್ತಿ ಮಸಿದು ಕಾಯ್ತಾವ್ರೆ. ಆದ್ರೆ ಆ ದುಷ್ಟಶಕ್ತಿಗಳಿಂದ ನಿನ್ನ ರಕ್ಷಣೆ ಮಾಡ್ಬೇಕು, ನಿನ್ನ ತಲೆ ಕಾಯ್ಬೇಕು ಅಂತಲೇ ಕೆಲವು ಶಕ್ತಿಗಳು ನಿನ್ನ ಕಾವಲು ಕಾಯ್ತಾವೆ. ಅಲ್ಲ ಕಣವ ತಾಯಿ, ನಮ್ಮ ಮಟ್ಟಿಗೆ ಅದ್ರಲ್ಲೂ ನಮ್ಮ ಅಣ್ಣಂಗ್ ಕೇಡ್ ಬಯಸೋಂತ ದುಷ್ಟ ಶಕ್ತಿಗಳಿಗೆ ಮೂಳೆ ಮುರಿದು ಮೂಲೆಯಲ್ಲಿ ಕೂಡಿಸ್ಬಿಡು. ನಾನು ಕೆಲವು ಪಾಪ ಪುಣ್ಯಗಳನ್ನ ಲೆಕ್ಕ ಮಾಡ್ತಿರ್ತೀನಿ. ಪಾಪದ ಕೂಡ ತುಂಬಾ ಗಂಟ ಆ ದುಷ್ಟ ಶಕ್ತಿಗಳು ಮೆರೀಲಿ. ಅವ್ವ ತಾಯಿ, ನೀನೇ ನಮ್ಮನ್ನ ಕಾಯ್ಬೇಕಾದ್ರೆ ನಮ್ಗೆ ಯಾವ ಹೆದರಿಕೆನೂ ಇಲ್ಲವ್ವ. ಎಲೆಕ್ಷನ್ ನಲ್ಲಿ ನನ್ ಮಗಂಗೆ ಯಶಸ್ ಸಿಗೋವಂಗೆ ಮಾಡೋ ಜವಾಬ್ದಾರಿ ನಿಂದೇ ಕಣವ್ವ. ನಿನ್ ಮಗನ್ ಗೆಲ್ಸ್ರೆ ನನ್ಗೆ ಏನ್ ಕೊಟ್ಟೆ? ಅವ್ವ, ನನ್ನ ಕೈಲಾದ್ದೇನ ಕೇಳವ್ವ, ನನ್ನ ಶಕ್ತಿ ಮೀರಿ ಕೊಡ್ತೀನಿ. ನಿನ್ಗೆ ಯಾವತ್ತಾದ್ರೂ ನಾನಿಲ್ಲ ಅಂತ ಹೇಳಿವಿನ ತಾಯಿ? ಅವ್ವ ತಾಯಿ, ಇವ್ರ್ ಗೆದ್ರೆ ಜೋಡಿ ಬಲಿ ಕೊಟ್ಟು ಪರ ಮಾಡಿ 3 ಜನಕ್ಕೆಲ್ಲ ಊಟ ಹಾಕ್ಸ್ತೀವಿ ಕಣವ. ಅನ್ನ ಹಾಕಿದ್ ಮನೆ ದಾನ ಧರ್ಮ ಮಾಡಿದ ಮನುಷ್ಯ ಯಾವತ್ತು ಕೇಳಕ್ಕಿಲ್ಲ. ಎಲ್ಲ ಒಳ್ಳೇದಾಯ್ತದೆ, ಮುಂದುವರೆರೆ. ನಿನ್ ವಿರುದ್ಧವಾಗಿ ನಿರ್ಮಿಸಿರೋ ಯಾವ ಆಯುಧಗಳಿಗೂ ಗೆಲುವು ಸಿಗಕ್ ನಾನ್ ಬಿಡಕ್ಕಿಲ್ಲ.
ಅವ್ವ ಹೆಂಗೋ ದೇವ್ರ ಆಶೀರ್ವಾದ ಸಿಕ್ಕದೆ, ನೀನು ಆಶೀರ್ವಾದ ಮಾಡ್ಬಿಡು. ಆ ತಾಯಿ ನಿನ್ ಜೊತೆಗೆ ಅವಳೆ, ಎಲ್ಲ ಒಳ್ಳೇದಾಯ್ತದೆ. ವಿಜಯಶಾಲಿಯಾಗಿ ಬಾ ಮಗನೆ. ಸರಿ ಗೋವಿಂದ, ಭದ್ರ. ಸರಿಯಪ್ಪಯ್ಯ, ಎಲ್ಲ ಸಿದ್ಧ ಆಗದೆ. ಟೇಮು ಸಂದಾಗದೆ, ಒಳ್ಳೇದಾಗ್ಲಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಅಮ್ಮೇ ಅಮ್ಮೇ, ಬಾ ನೀನ್ ಇಲ್ಲಿದ್ಯಾ ನಮ್ಮೆ? ನೀನ್ ಹುಡಿಕೊಂಡು ರೂಮ್ ಗಂಟ ಹೋಗಿ ಬಂದೆ ಕಣಮ್ಮೆ. ಗೌಡ್ರೆ, ಊಟಕ್ಕೆಲ್ಲ ಸಿದ್ಧ ಮಾಡ್ತಾ ಇದ್ದೆ, ಕುಂತ್ಕೊಳ್ಳಿ, ನಿಮ್ಗೂ ಆಯ್ತು ಕೊಡ್ತೀನಿ. ಅದ್ ಸರಿ ಗೌಡ್ರೆ, ನೀವು ಪ್ರಚಾರಕ್ಕೆ ಹೋಗಿದ್ರಲ್ಲ, ಅದೆಲ್ಲ ಸಂದಾಗ ನಡೆಸೆ? ಏನ್ ಮಾತಾಡ್ತೇಮಿ? ಪ್ರಚಾರನ ಬೋಸ್ ಅಂದಾಗಾಯ್ತು. ಇದ್ಯಾಕ್ ಗೌಡ್ರೆ, ಗಂಟ್ಲು ಕಟ್ಕೊಂಡಿರೋ ತರ ಅದೇ? ಅದೇನಿಲ್ಲ ಕಣಮ್ಮೆ, ಹೊಸಿ ಪ್ರಸಾರದಾಗೆ ಕೂಗಿ ಕೂಗಿ ಹಿಂಗ ಆಗ್ಬಿಟ್ಟದೆ ನೋಡು. ಹೊಸಿ ಇರಿ, ಹೋಗಿ ಬಿಸ್ನೀರ್ ಕಾಯಿಸ್ಕೊಂಡ್ ತಗೊಂಬರ್ತೀನಿ, ಕುಡೀರಿ, ಎಲ್ಲ ಸರಿ ಹೋಯ್ತದೆ. ಏ ಬೇಡ ಕಣಮ್ಮೆ, ಬರ್ಬೇಕಾದ್ರೆ ನಾನು ನಿಮ್ಮಪ್ಪ ಒಂದ್ ಕಾಪಿ ಕುಡಿದ್ವಿ, ಎಲ್ಲ ಸರಿ ಹೋಯ್ತದೆ ಬಿಡು. ಏನು, ನಮ್ಮ ಅಪ್ಪ ಸಿಕ್ಕಿದ್ರೆ ಅವ್ರೆಲ್ ಬಂದಿದ್ರು? ಸಿಕ್ಕಿದ್ರ ಅಂತ ಕೇಳ್ತಿಯಲ್ಲಮ್ಮೆ? ನಮ್ ಬೀಗ್ರು ಎಲೆಕ್ಷನ್ಗೆ ನಿಂತವ್ರೆ, ನಾನೇ ಮುಂದ್ ನಿಂತ್ಕೊಂಡ್ ಪ್ರಚಾರ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಅಪ್ಪಂದೇ ಒಂದ್ ಕೈ ಮೇಲ್ಗೈ, ಎಲ್ಲಾ ಕಡೆ ಪಾಪ ಅವರೇ ಮಾತಾಡಿರೋದು. ಹೌದೇ? ಕಣಮ್ಮೆ. ಅಮ್ಮೆ ಫೋನ್ ಯಾಕೆ ಮಾಡಿದ್ದಮ್ಮೆ? ಮತ್ತೇನಾದ್ರೂ ಮಳೆಲ್ ನೆನಿಬೇಕು ಅಂತ ಅನಿಸ್ತೆ? ಅಯ್ಯೋ ಗೌಡ್ರೆ, ಸದಾಶಿವನಿಗೆ ಅದೇ ದಾನ ಅನ್ನಂಗೆ ಏನಿದು? ಎಲ್ಲಿದೀವಿ ಅಂತ ಗೊತ್ತಾಗಕ್ಕಿಲ್ವೇ? ಯಾರಾದ್ರೂ ಬಂದ್ರೆ ಏನ್ ಗತಿ? ಮತ್ತಿನ್ಯಾಕಮ್ಮಿ ಫೋನ್ ಮಾಡ್ದೆ? ಅದು ರಾತ್ರಿ ನಮ್ಮಿಬ್ರಿಗೂ ಶಾಸ್ತ್ರ ಆಯ್ತು ಅಂತ ಎಲ್ಲರಿಗೂ ಗೊತ್ತಾಗೋಗದೆ. ಏನ್ ಹೇಳ್ತಾ ಇದ್ಯಮ್ಮಿ? ಎಲ್ಲರಿಗೂ ಈ ವಿಷಯ ಹೆಂಗಮ್ಮಿ ಗೊತ್ತಾಯ್ತು? ನಾನೇ ಹೇಳಿದ್ದು. ನೀನ್ ಹೇಳ್ದ? ಅಲ್ಲ ಕಣಮ್ಮಿ, ಅವತ್ತನೇ ಆಗದೆ ಅಂತ ಎಲ್ಲಾರ ತವ ನೀವು ಹೇಳಿದ್ದೆ ತಾನೆ? ಗೌಡ್ರೆ, ದೊಡ್ಡೋರು ಅದನ್ನೆಲ್ಲ ಮುಖ ನೋಡಿನೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ನಾವ್ ಹೇಳಿದ್ದು ಅವ್ರು ನಂಬ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಇವತ್ತು ಒತ್ತಾರೆ ಸ್ನಾನ ಮಾಡ್ಕೊಂಡು ಕಾಪಿ ಕಾಯಿಸ್ಬೇಕಾರೆ ಅತ್ತೆ ಬಂದ್ರು. ನನ್ ಮುಖ ನೋಡ್ಬಿಟ್ಟು ಆಯ್ತು ಗೌಡ್ರೆ. ಹಂಗಾದ್ರೆ ಮುಖ ನೋಡಿ ಶಾಸ್ತ್ರ ಆಗದೆ ಇಲ್ಲ ಅಂತ ಹೇಳೋ ಕಲೆ ಇವ್ರಿಗೂ ಗೊತ್ತದೆ ಅಂತಾಯ್ತು. ಹೌದು ಗೌಡ್ರೆ. ಗೌಡ್ರೆ, ಆಮೇಲೆ ಅವ್ವ ಫೋನ್ ಮಾಡಿ ನೀವಿಬ್ರು ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದು. ಗುಡಿಗ? ಈಗ ಯಾಕಂತೆ? ಅದು ನಿಮ್ಮಿಬ್ರು ಜೀವನ ಶುರು ಆಗದಲ್ವೇ, ಇನ್ಮ್ಯಾಕೆ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಬರಕ್ಕಂತೆ. ಅಮೇ ಈಸ್ಯ ಅಲ್ಲಿ ಗಂಟ ಮುಟ್ಟದೆ ನಮ್ಮೇ. ಹೌದು, ನಮ್ಮ ಅಪ್ಪನ ಅಳಿಮಯ್ಯ. ಅಲ್ಲ ಕಣಮ್ಮಿ, ಇದನ್ನ ಡಂಗೂರ ಸಾರಿ ಹೇಳೋಂತ ವಿಷಯನ ನಮ್ಮಿ? ಏ ಗೌಡ್ರೆ, ಇದನ್ನ ನಾನು ಹೇಳಿದ್ದಲ್ಲ, ಅತ್ತೆ ಅವಂಗ್ ಫೋನ್ ಮಾಡಿ ಹೇಳಿದ್ದಂತೆ. ಹಂಗಾದ್ರೆ ಇವತ್ ನಮ್ ವಿಚಾರ ಎಲ್ಲಾ ಕಡೆ ಹರಿದಾಡಿರುತ್ತೆ. ಅಪ್ಪ ಭಗವಂತ, ನನ್ ಮುದ್ದಾದ ಹೆಂಡ್ರು ಮಾಡ್ರ ಎಡ್ವರ್ಡ್ಗೆ ಹೊಸಿ ನೀನೇ ನೋಡ್ಕಣಪ್ಪ. ಅತ್ತೆ, ಅಡ್ಗೆ ಮನೆ ತಿಂಗಳಿದ್ದು ದಿನಸಿ ಐಟಮ್ ಎಲ್ಲ ಬಂದದೆ. ಆಯ್ತವ, ಸರಿ. ಅಮ್ಮಮ್ಮ, ಏನು ಆರಾಮಾಗಿ ಕೂತ್ಕೊಂಡ್ಬಿಟ್ಟೆ? ಅಯ್ಯ, ಕೂತ್ಗಳದೆ ನಾನು ಇನ್ನೇನ್ಲ ಮಾಡ್ಬೇಕಾಗಿತ್ತು? ನನ್ ಸುದ್ದಿ ಬಿಡು. ಪ್ರಚಾರ ಎಲ್ಲ ಹೆಂಗ್ ನಡೀತಾ ಇದ್ದದ್ದು? ಅದನ್ನೇನ್ ಕೇಳ್ತೀಯ ಅಮ್ಮಮ್ಮ, ಹೋಗಿತ್ತವ ಅಂತೂ ಜನ ಭರ್ಜರಿಯಾಗಿ ನಡೀತೈತೆ ಅನ್ಕೋ. ಹೆಂಗೋ ದೇವ್ರ ದಯದಿಂದ ಒಳ್ಳೇದಾದ್ರೆ ಸಾಕು. ಅದ್ ಸರಿ, ನೀವೆಲ್ಲೋ ಹೋಯ್ತಾ ಇರಂಗದೆ?
ಇಲ್ಲೆಯ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರುವ ಅಂತ. ಇದೇನಪ್ಪ ಇದ್ದಕ್ಕಿದ್ದಂಗೆ ಗುಡಿ ಜ್ಞಾನ ಬಂದ್ಬಿಟ್ಟದೆ. ಏನೋ ಹೋಗ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೋಯ್ತಾ ಇದೀವಿ. ಈಗೇನ್ ಬೇಡ ಅಂತ ಹೇಳು, ಇಬ್ರು ಹೋಗಕ್ಕಿಲ್ಲ. ನಾನ್ ಯಾಕ್ಲೆ ಗುಡಿಗೆ ಹೋಗೋದು ಬೇಡ ಅಂತ ಅನ್ಲಿ? ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ. ಸರಿ ಬರಮೆ. ಭದ್ರಾ ಓಸಿ ಹಂಗೆ ನಿಂತ್ಕ. ಯಾಕಮ್ಮಮ್ಮ ಏನಾಯ್ತು? ಅಯ್ಯೋ ಅಯ್ಯೋ ತಿನ್ನಿಲ್ಲ. ಈಶ್ವರಿ, ಏ ಈಶ್ವರಿ, ಹೇಳಿ ಅತ್ತೆ. ನಿನ್ ಮಗನೂ ಸೊಸೆನೂ ಬರೋಕೆ ಹೇಳು. ಭದ್ರಾನು ಇದ್ಯಾನು ಗುಡಿಗೆ ಹೋಗಿ ಬತ್ತವ್ರೆ, ಅವ್ರ ಜೊತೆಗೆ ಇವ್ರು ಇಬ್ರು ಹೋಗ್ಬಿಟ್ಟು ಬರ್ಲಿ. ಮದ್ವೆ ಆದ್ಮ್ಯಾಕೆ ಎಲ್ಲೂ ಹೋಗಿಲ್ವಲ್ಲ. ಇವ್ರ ಜೊತೆಗೆ ಅವ್ರು ಯಾಕೆ? ಬೇಡ ಬಿಡಿಯತ್ತೆ. ನಾನು ನಿನ್ನ ಒಪ್ಪಿಗೆ ಕೇಳ್ತಾ ಇಲ್ಲ, ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ತಾ ಇವ್ನಿ. ಕೋಲಾರ ಹೇಳೋದ್ ಬಿಟ್ಟು ಹೋಗಿ ಕರ್ಕೊಂಡ್ ಬಾ. ಅಮ್ಮಮ್ಮ ಹೇಳ್ತಾ ಇರೋದು ಸರಿಯಾಗಿ ಅದೇ, ನಾವೆಲ್ರೂ ಒಟ್ಟಿಗೆ ಹೋಗ್ಬತ್ತೀವಿ. ಕರಿಯೋಗ್ ಚಿಕ್ಕವು. ನಿನಗೆ ಹೇಳ್ತಾ ಇರೋದು, ಹೋಗೆ. ಓಹೋ, ಇವಳು ಹೇಳ್ದಂಗೆ ನಾನು ಕೇಳ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟವಳೆ. ನನ್ ಮಗ ನೆಟ್ಟಿಗೆ ಮೂತಿ ಮೇಲೆ ತಿವ್ದಿದ್ರೆ ಸರಿ ಹೋಗಿರೋದು, ಬಿಟ್ಟಿದ್ದಕ್ಕೆ ಹಿಂಗ್ ಆಡ್ತವಳೆ. ಲೇ, ನೀನ್ ಎಂಡ್ರನ್ನ ಕರ್ಕೊಂಡು ಅಣ್ಣ ಅತ್ತಿಗೆ ಜೊತೆಗೆ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬ. ಸರಿ ಅಜ್ಜಿ, ಹೋಗ್ಬಿಟ್ಟು ಬರ್ತೇನೆ. ಈ ನನ್ನ ಮಗ ಒಬ್ಬ ಅವ್ರಪ್ಪನಂಗೆ ಎಲ್ಲದಕ್ಕೂ ತಲೆ ಆಡಿಸ್ತಾನೆ. ಏನೇ ಹೇಳಿದ್ದನ್ನ ನೆಟ್ಟಗೆ ಮಾಡಕ್ಕಾಗಲ್ವೇ? ನಿನ್ ಸೊಸೆಯಲ್ಲಿ ಕೂಗ ಅವಳನ್ನ. ಕೂಗೆ. ಚಂಪಾ, ಲೇ ಚಂಪಾ. ಏನು ಆಳಿಗೆ ಕರ್ದಂಗ್ ಕರಿತಾ ಇದೀಯಾ? ಯಾಕೆ ಈ ಸೊಸೆನ ಕರ್ದಂಗೆ ಕರಿಯಕ್ಕಾಗಲ್ವೇ? ಇಬ್ರುನು ಒಂದೇ ತರ ಕರೆದ್ರೆ ಅವ್ರಿಗೂ ಗೊಂದಲ ಆಯ್ತದಲ್ವೇ ಅತ್ತೆ? ಅತ್ತೆ, ಚಿಕ್ಕ ಸೊಸೆ ಅಂತ ಕರೀರಿ, ಅವಾಗ ಗೊತ್ತಾಯ್ತದೆ. ಹಂಗೆ ಕೂಗು, ಬತ್ತವಳೆ. ಚಿಕ್ಕ ಸೊಸೆ ಚಂಪಾ, ಗುಡಿಗೆ ಹೋಗ್ಬೇಕು ಬಾರವ್ವ. ಸರಿ ಅಮ್ಮಮ್ಮ, ನಾವು ಹೋಗ್ಬಿಟ್ಟು ಬರ್ತೀವಿ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಲೇ ಮುಜ್ಕಿ, ನನ್ನ ಬಾಯಿಂದ ಈ ಕೆಲ್ಸದವಳನ್ನ ಚಿಕ್ಕ ಸೊಸೆ ಅಂತ ಕರೆಸ್ದೆ ಅಲ್ವಾ?